ಫೋಟೋಶಾಪ್ 2025ನಲ್ಲಿ ಯಾವ್ಯಾವ ಟೂಲು ಯಾವ್ಯಾವ ಕೆಲಸ ಮಾಡುತ್ತೆ ಅನ್ನೋಕ್ಕೆ ಒಂದು ಸಣ್ಣದೊಂದು ನಿಮಗೆ ನಾನು ಮಾಹಿತಿ ಕೊಡ್ತೀನಿ. ಇದು ಫೋಟೋಶಾಪ್ 2025. ಇದರಲ್ಲಿ ಏನು ವರ್ಕ್ ಮಾಡ್ಬೋದು ಮೇಜರ್ ಆಗಿ. ಇದರಲ್ಲಿ ನಾನು ಸಪ್ರೇಟಾಗಿ ಒಂದು SK ಅಂತೇಳಿ ಒಂದು ಫೋಲ್ಡರ್ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಎಲ್ಲ ಮಾಹಿತಿಗಳನ್ನು ಪಡ್ಕೋಬೇಕನ್ನೋ ಒಂದು ಸಪ್ರೇಟ್ ಒಂದು ಫೋಲ್ಡರ್. ಇವಾಗ ನಾನು ಒಂದೆರಡು ಫೋಟೋ ತಗೋತೀನಿ. ಡೌನ್ಲೋಡ್. ಇದರಲ್ಲಿ ಏನು ಮಾಡಬಹುದು ಅಂತೇಳಿ 1 2 3 4 ಫೋಟೋ ತಗೊಂಡಿದ್ದೀನಿ. ಪ್ರಥಮವಾಗಿ 4 ಫೋಟೋನಲ್ಲಿ ಫಸ್ಟ್ ಒಂದು ಫೋಟೋ ನೋಡೋಣ. ಇಲ್ಲಿ ನೋಡಿ, ಸುಮಾರು ಕೇಬಲ್ಗಳು ಕಾಣ್ತವೆ ಇದರಲ್ಲಿ. ಈ ಕೇಬಲ್ ಒಂದೇ ಬಟನ್ ಅಲ್ಲಿ ರಿಮೂವ್ ಮಾಡೋ ಸಿಸ್ಟಮ್ ಹೇಗಪ್ಪ ಅಂದ್ರೆ, ಇಲ್ಲಿ ರಿಮೂವ್ ದ ಟೂಲ್ ಅಂತ ಬರುತ್ತೆ. ರಿಮೂವ್ ಟೂಲ್ ಅಂತ ಕ್ಲಿಕ್ ಮಾಡಿ, ಇಲ್ಲಿ ವೈರ್ ಅಂಡ್ ಕೇಬಲ್ ಅಂತ ಕ್ಲಿಕ್ ಮಾಡಿ ತಕ್ಷಣನೇ ಇಲ್ಲೇನು ವೈರ್ ಏನು ಕಾಣುತ್ತಲ್ಲ ಅಷ್ಟು ಹೋಗ್ಬಿಡ್ತದೆ. ಕ್ಲಿಕ್ ಮಾಡಿದ ತಕ್ಷಣ ವಿತಿನ್ 2 or 10 ಸೆಕೆಂಡ್ 1 ಮಿನಿಟ್ ಒಳಗಡೆನೆ ಎಲ್ಲವೂ ರಿಮೂವ್ ಆಗಿಬಿಡುತ್ತೆ ಫೋಟೋ. ಸ್ವಲ್ಪ ಪಿಕ್ಚರ್ ಏನಾದರೂ ದೊಡ್ಡದಿದ್ರೆ ಅಥವಾ ಸೈಜ್ ದೊಡ್ಡದಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ರಿಮೂವ್ ಮಾಡೋದು, ಅದು ಸರ್ಚ್ ಆಗುತ್ತೆ. ಆಮೇಲೆ ಇದರಲ್ಲಿ ಕಂಪ್ಯೂಟರ್ ಸ್ಪೀಡು ಇರಬೇಕು ನೋಡಿ. ಹೌದಾ, ವಿದಿನ್ 5 ಸೆಕೆಂಡಲ್ಲಿ ಟೋಟಲಿ ವೈರ್ಸ್ ಎಲ್ಲ ನಿಮಗೆ ತೋರಿಸ್ತಾನೆ. ಇದೊಂದು ಫೋಟೋ ಡೂಪ್ಲಿಕೇಟ್ ಮಾಡಿಕೊಂಡೆ. ಈ ಮೇಲ್ಗಡೆ ಹೋಗಿ ಇಲ್ಲೇ ರಿಮೂವ್ ಟೂಲ್ ಅಂತ ಹೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲೇ ಫೈಂಡ್ ದ ಡಿಸ್ಟಿಕ್ಷನ್ ಅಂತ ಹೇಳಿ ಬರ್ತೈತಿ. ಬಂದಾಗ ಇಲ್ಲಿ ವೈರ್ ಅಂಡ್ ಕೇಬಲ್ ಅಂತ ಕ್ಲಿಕ್ ಮಾಡಿದ್ರೆ ವಿದಿನ್ 5 or 10 ಸೆಕೆಂಡ್, ಸ್ವಲ್ಪ ಫೈಲ್ ದೊಡ್ಡದಿದ್ರೆ ಒಂದು 30 ಸೆಕೆಂಡು 1 ನಿಮಿಷದೊಳಗಡೆ ಎಲ್ಲವೂ ಕೇಬಲ್ಗಳೆಲ್ಲ ವೈಡ್ ಕಟ್ ಆಗೋಗುತ್ತೆ. ಇದರಲ್ಲಿ ಸೆಲೆಕ್ಷನ್ ಮಾಡಿ ಕಟ್ ಮಾಡಿ ಡಿಲೀಟ್ ಮಾಡೋದು ಅಥವಾ ಆ ಮೇಲ್ಗಡೆ ಇರ್ತಕ್ಕಂಥ ಪಿಕ್ಚರ್ ತೊಗೊಂಬಂದು ಅದರಲ್ಲಿ ಆ್ಯಡ್ ಮಾಡೋದು ಇದು ಯಾವುದೂ ಬರಲ್ಲ. ಜಸ್ಟ್ ಇದೊಂದು ರಿಮೂವ್ ಟೂಲಲ್ಲಿ ಕ್ಲಿಕ್ ಮಾಡಿ ಮೇಲ್ಗಡೆ ಹೋಗಿ ಫೈಂಡ್ ರಿಸ್ಟ್ರಿಕ್ಷನ್ ಕೇಬಲ್ ವಿತ್ ವೈರ್ ಅಂತೇಳಿ ಕ್ಲಿಕ್ ಮಾಡಿದ್ರೆ ವಿದಿನ್ 5 ಸೆಕೆಂಡ್ 10 ಸೆಕೆಂಡಲ್ಲಿ ಕ್ಲೋಸ್ ಆಗಿಬಿಡುತ್ತೆ ಟೋಟಲಿ ಫೋಟೋ. ನೋಡಿ, ಇದು ಬಿಫೋರ್ ಆಫ್ಟರ್ ಕೇಬಲ್ ಇರ್ತಕ್ಕಂಥ ಎಲ್ಲವೂ ಗಾಯಬಾಗೋಯ್ತು. ಇದು ಒಂದು ಫೋಟೋಶಾಪ್ 2025 ಇದೆ, ಚೆನ್ನಾಗಿದೆ. ಇದೊಂದು ವರ್ಕ್ ಮಾಡ್ಕೋಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ನೋಡಿ, ಇಲ್ಲಿ ಈ ಫೋಟೋದಲ್ಲಿ ಏನಾಗಿದೆ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್, ಅಂದ್ರೆ ಮಗು ವೈಟ್ ಇದೆ, ತಂದೆ ಕಪ್ಪಿದ್ದಾನೆ. ಎರಡು ಈಕ್ವಲ್ ಆಗಿ ನಾವು ಇದನ್ನ ಕಲರ್ ಕರೆಕ್ಷನ್ ಮಾಡ್ಕೋ. ಇಲ್ಲಿ ಫಿಲ್ಟರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೇ ಕ್ಯಾಮ್ರಾ ರಾ ಫಿಲ್ಟರ್ ಅಂತ ಬರುತ್ತೆ ನೋಡಿ. ಕ್ಯಾಮ್ರಾ ರಾ ಫಿಲ್ಟರ್ ಅಂತ ಕ್ಲಿಕ್ ಮಾಡಿದ ತಕ್ಷಣನೇ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ಬೇಸಿಕ್ಕು, ಕರ್ವು, ಡೀಟೇಲ್ಸು, ಕಲರ್ ಮಿಕ್ಸಿಂಗು, ಕಲರ್ ಗ್ರೇಡಿಂಗು, ಆಪ್ಷನ್ನು, ಎಲ್ಲವೂ ಇಫೆಕ್ಟು, ಈ ಥರ ಎಲ್ಲವೂ ಇದೆ. ಇದರಲ್ಲಿ ಕಲರ್ ಗ್ರೇಡಿಂಗ್ ಕೂಡ ಮಾಡ್ಕೋಬಹುದು. ಈ ಕರ್ವ್ ಅಲ್ಲಿ ನಾವು ಇದನ್ನ ಬ್ರೈಟ್ನೆಸ್ ಜಾಸ್ತಿ ಮಾಡಿದ್ರೆ ಟೋಟಲ್ ಈಕ್ವಲೆಂಟ್ ಆಗಿಬಿಡುತ್ತೆ. ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಇದನ್ನ ತೆಗೆದುಬಿಟ್ಟು ಕಲರ್ ಗ್ರೇಡಿಂಗ್ ಅಂತ ಬರುತ್ತೆ, ಕಲರ್ ಮಿಕ್ಸಿಂಗ್ ಅಂತ ಬರುತ್ತೆ. ಇದರಲ್ಲಿ ನಾವು 3 ಟೈಪ್ ಇದೆ, ಒಂದು ಹೈಡು, ಒಂದು ಶಾಡೋ, ಒಂದು ಲುಮಿನಿ ಅಂತೇಳಿ. ಇಲ್ಲಿ ನಾವು ಯಾವ ಕಲರನ್ನ ನಾವು ಬ್ಯಾಡ್ ಆಗಿದೆ ಆ ಕಲರನ್ನ ಕಡಿಮೆ ಮಾಡ್ಬೋದು. ಇಲ್ಲಿ ಯಾವುದು ಎಲ್ಲವೂ ಕರೆಕ್ಟ್ ಇದೆ. ಈಗ ನೋಡಿ, ನಾನು ರೆಡ್ ನಮ್ಗೆ ಜಾಸ್ತಿ ಬೇಕಂದ್ರೆ ಇಲ್ಲಿ ರೆಡ್ ಮಾತ್ರ ಹೈಲೈಟ್ ಆಗುತ್ತೆ. ಎಲ್ಲೋ ನೋಡಿ, ಈಗೇನು ಪ್ರಣಾಮ್ ಅನ್ನೋ ಒಂದೇನು ಪ್ರಥಮ ಅಂತ ಏನು ಅಕ್ಷರ ಇದೆಯಲ್ಲ ನೋಡಿ, ಅದಷ್ಟೇ ಮಾತ್ರ ಹೈಲೈಟ್ ಆಯ್ತು. ಆ ಥರ ಎಲ್ಲೋ ಇರ್ತಕ್ಕಂಥವು ಏನಿದೆ ಇಂಡಿವಿಜುವಲ್ ಆಗಿ ಇದನ್ನ ಕಲರ್ ಕರೆಕ್ಷನ್ ಮಾಡ್ಕೋಬಹುದು. ನೆಕ್ಸ್ಟ್ ಇದರಲ್ಲಿ ನೋಡಿ, ಆ ಫೋಟೋದ ರೌಂಡ್ ತರ ಒಂದು ಬ್ಲ್ಯಾಕ್ ಆಗುತ್ತೆ ಬಾರ್ಡರ್, ಬ್ಲ್ಯಾಕ್ ಶಾಡೋ.
ಯಾವ ಸೈಜ್ ಬೇಕು ಅಷ್ಟು. ಹೌದಾ, ಈ ತರ. ಓಕೆ, ನೆಕ್ಸ್ಟ್ ಓಕೆ ಅಂತ ಕ್ಲಿಕ್ ಮಾಡ್ತೀವಿ. ನೋಡಿ, ಸ್ವಲ್ಪ ಇದ್ರೊಳಗಡೆನೆ ಆ ತಂದೆಯ ಒಂದು ಬ್ಲ್ಯಾಕ್ ಅನ್ನೋ ಸ್ಕಿನ್ನು ಕಡಿಮೆ ಆಯಿತು. ತಿರ್ಗಾ ಮತ್ತೆ ವಾಪಸ್ಸು ನಾವು ಕ್ಯಾಮ್ರಾ ರಾ ಫಿಲ್ಟರ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಅದೇ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ಮುಂದೆ ಇವಾಗ ಈ ನಾ ಹೇಳಿದಂತೆ ತಂದೆ ಮತ್ತು ಮಗನ ಕಲರ್ ಕರೆಕ್ಷನ್ ಬಹಳ ಡಲ್ ಆಗಿದೆ. ಹಾಗಾಗಿ ಕಲರ್ ಅನ್ನ ಸ್ವಲ್ಪ ತಂದೆಯ ಕಲರ್ ಕಪ್ಪಿರೋದ್ರಿಂದ ಸ್ವಲ್ಪ ವೈಟ್ ಮಾಡಬೇಕು. ಅವಾಗ ಏನಪ್ಪಾ ಅಂತಂದ್ರೆ ಇಲ್ಲಿ ಕರ್ವ್ ಅಂತ ಬರುತ್ತೆ. ಈ ಕರ್ವ್ ಅಂತ ಕ್ಲಿಕ್ ಮಾಡಿದ ಮೇಲೆ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲೇ ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಮಾಡ್ಕೊಂಡ್ಬಿಟ್ಟು ಜಾಸ್ತಿ ಮಾಡಿ ಕೀಬೋರ್ಡ್ ಅಲ್ಲಿ ಕಂಟ್ರೋಲ್ ಐ ಅಂತ ಹೊಡಿಬೇಕು. ಕೀಬೋರ್ಡ್ ಅಲ್ಲಿ ಕಂಟ್ರೋಲ್ ಐ ಅಂತ ಹೊಡೆದ್ರೆ ಇಲ್ಲಿ ಒಂದು ಬ್ಲ್ಯಾಕ್ ಓಪನ್ ಆಗುತ್ತೆ, ಬ್ಲ್ಯಾಕ್ ಡೈಲಾಗ್ ಬಾಕ್ಸ್. ಅವಾಗ ನಾವು ಬ್ರಷ್ ಅನ್ನ ಯಾವ ಫೇಸ್ ಮೇಲೆ ನಾವು ಮಾಡ್ಬೇಕಂದ್ರೆ ಆ ಸ್ಪೇಸ್ ಮಾತ್ರ ಸಿಲೆಕ್ಟ್ ಆಗುತ್ತೆ. ಅವಾಗ ಶಾಡೋ ನೋಡಿ, ಅಲ್ಲಿ ಮಾತ್ರ ಎಫೆಕ್ಟ್ ಆಗುತ್ತೆ. ಇಲ್ಲಿ ತೋರಿಸ್ತೀನಿ ನೋಡಿ, ಕೈಯಲ್ಲಿ ಇಲ್ಲಿ ಮಾತ್ರ ಅಂತ ಇಲ್ಲಿ ಕಾಣುತ್ತೆ ನೋಡಿ. ಇಲ್ಲಿ ಯಾವ್ದು ಮಾಡಿರುತ್ತೆ ಅಂತ ಗೊತ್ತಾಗುತ್ತೆ. ಹೌದಾ, ಹೌದಾ, ಆಯ್ತು, ತೋರಿಸ್ತೇನೆ ನಿಮಗೆ. ಬಿಫೋರ್ ಆಫ್ಟರ್, ಬಿಫೋರ್ ಆಫ್ಟರ್. ಇದು ಒಂದು ಕೂಡ ಇದರಲ್ಲಿ ಈ ಸಿಸ್ಟಮ್ ಅಲ್ಲಿ ಇದರಲ್ಲಿ ಇದೆ, ಫೋಟೋಶಾಪ್ 2025 ಅಲ್ಲಿ ಕಲರ್ ಗ್ರೇಡಿಂಗು. ಇವಾಗ ಈ ಎರಡನ್ನು ಕೂಡ ನಾನು ಮರ್ಜ್ ಮಾಡ್ಬಿಡ್ತೀನಿ. ಕಂಟ್ರೋಲ್ ಶಿಫ್ಟ್ ಕೀ ಹೊಡೆದ್ರೆ ಒಂದೇ ಆಯ್ತು. ನಾವೇನ್ ವರ್ಕ್ ಮಾಡಿರ್ತೀವಲ್ಲ ಅದಿಲ್ಲಿ ಬಂದು ಒಂದೇ ಫೈಲ್ ಆಯ್ತು. ಇವಾಗ ಮತ್ತೆ ತಿರ್ಗಾ ಕಲರ್ ರಾ ಫಿಲ್ಟರ್ಗೆ ಹೋಗ್ತೀವಿ. ಕ್ಯಾಮ್ರಾ ರಾ ಫಿಲ್ಟರ್ ಅಲ್ಲಿ ಇಲ್ಲಿ ಬೇಸಿಕ್ ನೋಡಿ, ಇವೆಲ್ಲವೂ ಯಾವ್ದು ಹೈಲೈಟ್ ಬೇಕೋ ಅದು ಹೈಲೈಟ್ ಆಗುತ್ತೆ ಸಿಂಗಲ್ ಆಗಿ. ಹೌದು, ಎಕ್ಸ್ಪೋಸರ್, ಕಾಂಪನ್ಸೆನ್ಸ್ ಎಕ್ಸ್ಪೋಸರ್ ಕೂಡ ಇದರಲ್ಲಿ ಇದೆ. ಇಫೆಕ್ಟಿವ್, ಹೈಲೈಟ್. ಇದು ಫೋಟೋಶಾಪ್ 2020 ಅಲ್ಲಿ ಮಾತ್ರ 23, 24, 25 ಇವೆಲ್ಲದರಲ್ಲೂ ಅಪ್ಡೇಟ್ ವರ್ಷನ್ ಅಲ್ಲಿ ಇದೆ. ಹಾಗಾಗಿ ತಾವು ಇದನ್ನ ಇನ್ಸ್ಟಾಲ್ ಮಾಡಿಕೊಂಡು ಇನ್ನೂ ಬೇರೆ ಬೇರೆ ಇದಾವೆ ಇದರಲ್ಲಿ ಕಲಿಬಹುದು.